ಎಲ್ರಿಗೂ ನಮಸ್ಕಾರ. ನನ್ನ ಇಂಡಿಜೀನಿಯಸ್ ಚಾನಲ್ನಲ್ಲಿ ಸ್ತ್ರೀ ಸ್ವಾಸ್ಥ್ಯ ಎಂಬ ವಿಷಯಾಧಾರಿತವಾಗಿ ಹಲವಾರು ವಿಡಿಯೋಗಳನ್ನು ನೀವು ಈಗಾಗಲೇ ನೋಡಿರಬಹುದು. ಅನುಭವಿ ಸ್ತ್ರೀ ಹಾಗೂ ಪ್ರಸೂತಿ ತಜ್ಞೆ ಅಲ್ಲದೆ ಆಯುರ್ವೇದ ಮತ್ತು ಮನೆಮದ್ದುಗಳ ಆಳವಾದ ತಿಳುವಳಿಕೆ ಇರುವಂತಹ ಡಾಕ್ಟರ್ ಸಾವಿತ್ರಿ ದೈತೋಟ ಅವರು ಸ್ತ್ರೀಯ ಜೀವನದಲ್ಲಿ ಬರುವಂತಹ ಅನೇಕ ಸಂಶಯಗಳು, ಸಮಸ್ಯೆಗಳು, ಅದಕ್ಕೆ ಪರಿಹಾರಗಳು ಇತ್ಯಾದಿಗಳ ಕುರಿತು ಮಾತನಾಡಿದ್ದಾರೆ. ಅಲ್ಲದೆ ಗರ್ಭಿಣಿ ಕಾಲದಲ್ಲಿ ಸಾಮಾನ್ಯವಾಗಿ ತಿಳಿದಿರಬೇಕಾದಂತಹ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನೀಗ ಗರ್ಭಿಣಿಯ ತಿಂಗಳ ಬದಲಾವಣೆಗಳು, ಬೆಳವಣಿಗೆಗಳು, ಮಾಡಬೇಕಾದಂತಹ ಪರೀಕ್ಷೆಗಳು, ತೆಗೆದುಕೊಳ್ಳಬೇಕಾದಂತಹ ಜಾಗರೂಕತೆಗಳು ಇತ್ಯಾದಿಗಳ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ಡಾಕ್ಟರ್ ಸಾವಿತ್ರಿ ದೈತೋಟ ಅವರ ಮಾತುಗಳು ನಮಗೊಂದು ಕೈಪಿಡಿಯಂತೆ ಮಾರ್ಗದರ್ಶನ ನೀಡುತ್ತವೆ. ಅಲ್ಲದೆ ಮನೆಯ ಹಿರಿಯಜ್ಜಿಯಂತೆ ಕಾಳಜಿ, ಪ್ರೀತಿ ಮತ್ತು ಸಾಂತ್ವನವನ್ನು ನೀಡುತ್ತವೆ. ಬನ್ನಿ ಇದೀಗ ಗರ್ಭಿಣಿಯ 2ನೇ ತಿಂಗಳ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಾವಿವತ್ತು ಮಾತನಾಡಲಿಕ್ಕಿರುವುದು ಥಿಯರಿಟಿಕಲಿ 2ನೇ ತಿಂಗಳು, ಆದರೆ ಪ್ರಾಕ್ಟಿಕಲಿ ಅದು 8ರಿಂದ 12 ವಾರ. ಯಾಕೆಂದರೆ ನಮಗೆ ಪ್ರೆಗ್ನೆನ್ಸಿ ಗೊತ್ತಾಗೋದೇ 5 ವಾರಗಳ ಅಂತ. ಆಮೇಲೆ ಕಾರಣ ಇಲ್ಲೀಗ 2ನೇ ತಿಂಗಳು ಅಂತ ಹೇಳಿದರೂ ಕೂಡ ಅದು ನಿಜವಾಗಿ 8ರಿಂದ 12ನೇ ವಾರ. ಇಷ್ಟರಲ್ಲಿ ನಿಮ್ಮ ಮಗು ಸುಮಾರು 8ರಿಂದ 9 ಸೆಂಟಿಮೀಟರ್ನಷ್ಟು ಉದ್ದ, ಸುಮಾರು 25-30 ಗ್ರಾಮ್ಗಳಷ್ಟು ತೂಕ ಹೊಂದಿದೆ. ಅದರ ದೇಹದಲ್ಲಿ ಎಲ್ಲ ಭಾಗಗಳು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಗುರುತಿಸಲ್ಪಟ್ಟಿವೆ. ನಮಗೆ ಬರೀ ಕಣ್ಣಿಗೆ ನೋಡುವಾಗ ಕಾಣದಿದ್ದರೂ ಅದರ ದೇಹದಲ್ಲಿ ಈಗ ಕಿಡ್ನಿ, ಹಾರ್ಟು ಎಲ್ಲ ಕೆಲಸ ಮಾಡಲಿಕ್ಕೆ ಶುರು ಮಾಡಿವೆ. 8 ವಾರಗಳಿಗೆ ಹೃದಯ ತನ್ನ ಕೆಲಸವನ್ನು ಶುರು ಮಾಡಿಸ್ತದೆ, ಬಡಿಲಿಕ್ಕೆ ಶುರು ಮಾಡಿಸ್ತದೆ. ಹಾಗೆ ನಮಗೆ 8 ವಾರದಲ್ಲಿ ಅಲ್ಟ್ರಾಸೌಂಡ್ ಮಾಡುವಾಗ ಹೃದಯ ಬಡಿತ ಕಾಣುತ್ತದೆ. ಅಲ್ಲಿಂದ ಮುಂದಕ್ಕೆ ಕಿಡ್ನಿ ಕೆಲಸ ಮಾಡುತ್ತದೆ. ಮಾಸು ಅಂದರೆ ಕಸ, ಪ್ಲಾಸೆಂಟಾ ಫಾರ್ಮ್ ಆಗಿದೆ. ಆ ಪ್ಲಾಸೆಂಟದಲ್ಲಿ ರಕ್ತನಾಳಗಳ ಬಂಚೆ ಇರ್ತದೆ. ಅದರ ಮೂಲಕ ತಾಯಿಯ ದೇಹದಿಂದ ಮಗುವಿನ ದೇಹಕ್ಕೆ ಆಹಾರಾಂಶಗಳು ಸಪ್ಲೈ ಆಗ್ತಾ ಇದೆ. ಪ್ಲಾಸೆಂಟಾದ ಕೆಲಸ ಎರಡು. ಒಂದು ದೇಹದ ರಕ್ತವನ್ನು ಆಹಾರಾಂಶಗಳ ಸಹಿತ ಮಗುವಿಗೆ ತಲುಪಿಸುವುದು, ಅಲ್ಲಿಂದ ಅಶುದ್ಧ ರಕ್ತವನ್ನು ಹಿಂದೆ ತಂದು ತಾಯಿಯ ಶುದ್ಧ ರಕ್ತದೊಂದಿಗೆ ಸ್ವಚ್ಛಪಡಿಸಲಿಕ್ಕೆ ಕಳಿಸುವುದು. ಹಾಗೆ ರಕ್ತ ಪರಿಚಲನಾಂಗ ಕೂಡ ಪ್ಲಾಸೆಂಟಾ. ರಕ್ತನಾಳಗಳ ಸಮೂಹ ಪ್ಲಾಸೆಂಟಾದಲ್ಲಿ ಅಂದರೆ ಮಾಸಿನಲ್ಲಿ ಇರ್ತದೆ. ಅದರಿಂದ ರಕ್ತನಾಳದ ಮೂಲಕ ಅಂಬೆಲಿಕಲ್ ಕಾರ್ಡ್, ಹೊಕ್ಕುಳ ಬಳ್ಳಿಯ ಮೂಲಕ ಮಗುವಿಗೆ ಆಹಾರಾಂಶಗಳು ರಕ್ತದ ಮೂಲಕ ಸಪ್ಲೈ ಆಗ್ತವೆ. ತಾಯಿ ತಿಂದ ಆಹಾರ ಮಗುವಿಗೆ ಡೈರೆಕ್ಟಾಗಿ ಯಾವತ್ತೂ ಹೋಗುವುದಿಲ್ಲ. ಅಜ್ಜಿಯಂದರೆ ಹೇಳೋದಕ್ಕೆ ಹೇಳಿರ್ಬೋದು ನೀವು, ಗೇರುಬೀಜ, ಬಾದಾಮು ಮತ್ತು ಅಕ್ಕಿ ಎಲ್ಲ ತಿಂದರೆ ಮಗುವಿನ ಮೈಗೆ ಹಿಟ್ಟು ಮೆಂತಿಕೊಳ್ಳುತ್ತೆ ಅಂತ. ಅದು ಸಾಧ್ಯ ಇಲ್ಲ. ಯಾಕೆಂದರೆ ನಮಗೀಗ ವೈಜ್ಞಾನಿಕವಾಗಿ ಗೊತ್ತು, ತಾಯಿ ತಿಂದ ಆಹಾರ ಮಗುವಿಗೆ ಡೈರೆಕ್ಟಾಗಿ ಹೋಗುವುದಿಲ್ಲ. ಹಾಗಾಗಿ ಹಿಟ್ಟು ಮೆತ್ತಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ರಕ್ತನಾಳಗಳ ಮೂಲಕ ರಕ್ತದ ಮೂಲಕ ಆಹಾರಾಂಶಗಳು ಮಗುವಿಗೆ ಸಪ್ಲೈ ಆಗ್ತವೆ. ತಲೆ ಮತ್ತು ಹೊತ್ತಿಗೆ ಶೀಘ್ರವಾಗಿ ಬೆಳವಣಿಗೆಯಾಗುವ ಕಾರಣ ತಲೆ ದೊಡ್ಡದಾಗಿ ಕಾಣುತ್ತದೆ. ಕುತ್ತಿಗೆ ಉದ್ದವಾಗಿ ಮಗು ತಲೆಯನ್ನು ಎತ್ತಲಿಕ್ಕೆ ಪ್ರಯತ್ನಿಸ್ತದೆ. ಮಗುವಿನ ಮುಖ ಚಾಹನೆಗಳೆಲ್ಲ ಸ್ಪಷ್ಟ ಆಗಲಿಕ್ಕೆ ಶುರುವಾಗ್ತಾ ಇದೆ. ದಿನದಿಂದ ದಿನಕ್ಕೆ ಇದು ಮಗು ಅಂದೇಳುವುದು ಕಂಡು ಬರ್ತದೆ. ದೇಹದ ಮೃದು ಅಸ್ಥಿಗಳು, ಮಾಂಸಖಂಡಗಳು ಮಗುವಿನ ದೇಹಕ್ಕೆ ರೂಪರೇಷೆ ಕೊಡುತ್ತಾ ಇವೆ.
ಕೊಡಲಿಕ್ಕೆ ಶುರು ಮಾಡಿದೆ. ಬೆರಳು, ಉಗುರು ಎಲ್ಲ ಕಾಣಲಿಕ್ಕೆ ಶುರುವಾಗಿದೆ. ಲಿಂಗ, ಹೊರಲಿಂಗ ಗೊತ್ತಾಗಬಹುದು. ಇನ್ನೊಂದೇನೆಂದರೆ ಹಾರ್ಮೋನುಗಳ ಚೋದಕಗಳ ಉತ್ಪಾದನೆ. ಅದು ಮಗುವಿನ ಬೆಳವಣಿಗೆಗೆ ಬೇಕು. ಮುಂದೆ ಹೆರಿಗೆ, ಹಾಲುಡುವಿಕೆ ಇವುಗಳಿಗೆಲ್ಲ ಸಹಾಯಕವಾಗಿ ಅದು ಇರಬೇಕು. ಹಾಗೆ ಇದರದೆಲ್ಲ ಬೆಳವಣಿಗೆಗಳು ಪ್ರತಿ ನಿಮಿಷವೂ ಆಗುತ್ತವೇ ಇವೆ. ನಾವೇನೋ ಕೆಲವು ಕೆಲಸಗಳನ್ನು ಆಮೇಲೆ ಮಾಡ್ತೇನೆ ಅಂತ ಹೇಳ್ಬೋದು. ಈ ಪ್ಲಾಸೆಂಟಾ ಇದೆಲ್ಲ ಉಂಟಲ್ಲ, ಅವುಗಳು ತಮ್ಮ ಕೆಲಸದಲ್ಲಿ ಉದಾಸೀನ ತೋರುವ ಹಾಗೇ ಇಲ್ಲ. ಅವುಗಳು 24 ಗಂಟೆಯೂ ಕಾರ್ಯಪ್ರವೃತ್ತ. ಈ ಹಾರ್ಮೋನ್ಗಳಿಂದ, ಈ ಬೆಳವಣಿಗೆಗಳಿಂದ ಕೆಲವು ವ್ಯತ್ಯಾಸಗಳಾಗ್ತವೆ. ಒಂದು, ಗರ್ಭಕೋಶ ಬೆಳೆದು ಸೊಂಟದೆಲುಬು ಗೂಡಿನಿಂದ ಮೇಲೆ ಬರಲಿಕ್ಕೆ ಶುರುವಾಗುತ್ತಾ ಉಂಟು. ಹಾಗಾಗಿ ಅದರ ಪ್ರೆಷರು ಕೆಳಗಿರುವ ಅಂಗಗಳ ಮೇಲೆಲ್ಲ ಬೀಳ್ತದೆ. ಗರ್ಭಕೋಶ ಬೆಳೀತಾ ಎದುರಿಂದ ಮೂತ್ರಕೋಶ, ಹಿಂದಿಂದ ಮಲಕೋಶ ಎರಡರ ಮೇಲೆ ತನ್ನ ಒತ್ತಡ ಹಾಕಲಿಕ್ಕೆ ಶುರು ಮಾಡುತ್ತದೆ. ಆಗ ಏನಾಗುತ್ತೆ, ಪುನಃ ಪುನಃ ಮೂತ್ರಕ್ಕೆ ಹೋಗಬೇಕಂತ ಅನಿಸ್ತದೆ. ಸ್ಟೇಸಿಸ್, ಮೂತ್ರ ಉಳಿಕೆ ಆಗುವ ಕಾರಣ ಕೆಲವೊಮ್ಮೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಆಗ್ಬೋದು. ಹಾಗೆ ಯೋನಿ ಸ್ರಾವಗಳು ಕೆಲವೆಲ್ಲ ಹೆಚ್ಚಿಗೆ ಆಗ್ಬೋದು, ಸ್ವಲ್ಪ ಅಂಟಂಟಾಗಿ, ಸ್ವಲ್ಪ ಲೋಳೆಯಾಗಿ. ಅಂದರೆ ಅದಕ್ಕೆ ವಾಸನೆ ಇರುವುದಿಲ್ಲ. ಕೆಲವೊಮ್ಮೆ ತುರಿಕೆ ಉಂಟಾಗ್ಬೋದು. ಇದೆಲ್ಲ ಸಹಜವಾದ ವಿಚಾರಗಳು. ಅದಕ್ಕೆ ಗಾಬರಿ ಪಡಬೇಕಾದದ್ದಿಲ್ಲ. ತೊಂದರೆ ಏನಾದರೂ ಉಂಟು ಅಂತ ಕಂಡಾಗ ತಜ್ಞರ ಹತ್ರ ವಿಷಯ ತಿಳಿಸಿ ಏನಾಗಿದೆ ಅಂತ ಕೇಳಿ ಅವರು ಹೇಳಿದ್ದನ್ನು ಫಾಲೋ ಮಾಡ್ಬೋದು. ಆದರೆ ಏನಾದರೂ ಸಹ ಈ ಸಮಯದಲ್ಲಿ ಆ್ಯಂಟಿಬಯೋಟಿಕ್ಸನ್ನು ಆದಷ್ಟು ಹಾಕದೇ ಇರುವುದು ಒಳ್ಳೆಯದು. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಅಷ್ಟೇ, ಮೂತ್ರ ಇನ್ಫೆಕ್ಷನ್ ಆದರೂ ಕೂಡ ಆದಷ್ಟು ಮಟ್ಟಿಗೆ ಆ್ಯಂಟಿಬಯೋಟಿಕ್ಸ್ ಏನು ಹಾಕದಿರುವುದು ಒಳ್ಳೆಯದು. ದ ಮ್ಯಾಕ್ಸಿಮಮ್ ಆಗಬೇಕಾದ್ರೆ ನಿಮ್ಮ ಗೈನಕಾಲಜಿಸ್ಟ್, ನಿಮ್ಮ ತಜ್ಞರನ್ನು ಕೇಳಿ ಅವರು ಒಪ್ಪಿದ ಔಷಧಿಯನ್ನು ಮಾತ್ರ ತೆಕ್ಕೊಳ್ಳಿ. ಸಾಮಾನ್ಯವಾಗಿ ಯಾವ ಕಾಲದ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆದರೂ ಕೂಡ, ಯಾವ ಸಂದರ್ಭದಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆದರೂ ಕೂಡ ನೆಗ್ಗಿನ ಮುಳ್ಳು ಕಷಾಯ ಮಾಡಿ ತೆಕ್ಕೊಳ್ಬೋದು. ಅದರಿಂದ ಬಸಿರಿಗೂ ತೊಂದರೆ ಇಲ್ಲ, ಮೂತ್ರಕ್ಕೂ ಉಪಯೋಗ ಆಗ್ತದೆ. ಹಾಗೆ ಮಾಡ್ಬೋದು. ಈ ಪ್ರೆಗ್ನೆನ್ಸಿ ಹಾರ್ಮೋನ್ನಲ್ಲಿ ಇದೊಂದು ಇಂಪಾರ್ಟೆಂಟು ಪಾಯಿಂಟ್ ನೆನಪಾಗ್ತಾ ಇದೆ. ಏನಂದರೆ, ಈ ಪ್ರೆಗ್ನೆನ್ಸಿಯಲ್ಲಿ ಉಂಟಾಗುವ ಹಾರ್ಮೋನುಗಳಿಗೆ ಕೆಲವು ಜನರಿಗೆ ಅಲರ್ಜಿ ಬರುವುದಿದೆ. ಮೈ ತುರಿಕೆ, ವಿಪರೀತ ತುರಿಕೆ, ಯಾಕೆ ಅಂತ ನೋಡಿದರೆ ಗೊತ್ತಾಗೋದಿಲ್ಲ, ಯಾವುದಕ್ಕೆ ಅಂತ ಗೊತ್ತಾಗೋದಿಲ್ಲ. ಆದರೆ ಈ ಹಾರ್ಮೋನುಗಳಿಗೆ ಈ ಒಂದು ಗುಣ ಅಪರೂಪಕ್ಕೆ, ನಾನು ಅದನ್ನು ಇಷ್ಟು ವರ್ಷಗಳ ಸರ್ವೀಸ್ನಲ್ಲಿ 2 ಪೇಷಂಟ್ ನೋಡಿದ್ದೇನೆ. ಒಬ್ಬರಿಗಂತೂ ಅವರ 3 ಪ್ರೆಗ್ನೆನ್ಸಿಯಲ್ಲಿ ಸಿಕ್ಕಾಬಟ್ಟೆ ತುರಿಕೆ ಮೈಯೆಲ್ಲ ರಕ್ತಗಟ್ಟಿ ಹೆಪ್ಪುಗಟ್ಟಿ ಹೋಗ್ತಾಯಿತ್ತು. ಇನ್ನೊಬ್ಬರಿಗೆ ಅಷ್ಟಿರಲಿಲ್ಲ, ಆದರೆ ಅವರಿಗೂ ಆಗ್ತಾಯಿತ್ತು. ಹೆಚ್ಚು ಬರುವುದಿಲ್ಲ, ಆದರೆ ಅಪರೂಪಕ್ಕೆ ಕೆಲವರಿಗೆ ಈ ಪ್ರೆಗ್ನೆನ್ಸಿ ಹಣ್ಣುಗಳಿಗೆ ಎಲರ್ಜಿ ಬರುವುದಿದೆ. ಈ ಹಾರ್ಮೋನುಗಳಿಂದಾಗಿ ದೇಹದ ಮೃದುವಸ್ಥಿ, ಮೃದು ಮಾಂಸ ಇವುಗಳೆಲ್ಲ ತುಂಬ ಸೂಕ್ಷ್ಮ ಆಗ್ತವೆ, ಸಡಿಲ ಆಗ್ತವೆ, ಮೆತ್ತಗಾಗ್ತವೆ. ಸೊಂಟದ ಕೀಲು ಇದನ್ನೆಲ್ಲ ಈ ಹಾರ್ಮೋನುಗಳು ಸಡಿಲ ಮಾಡುತ್ತವೆ. ಈ ಮೃದುವಸ್ಥಿಗಳು, ಮೃದುಮಾಂಸ ಪೇಶಿಗಳೆಲ್ಲ ಸಾಫ್ಟ್ ಆಗುವ ಕಾರಣ ಅವುಗಳ ಕೆಲಸ ಎಲ್ಲ ಸ್ಥಗಿತವಾಗ್ತದೆ. ಹಾಗಾಗಿ ಈ ಎಲ್ಲ ತೊಂದರೆಗಳು ಬರುವುದು. ಪ್ರೆಗ್ನೆನ್ಸಿಯಲ್ಲಿ ಈ ವ್ಯತ್ಯಾಸ ಮೊದಲಿಂದ ಕೊನೆಯವರೆಗೂ ಆಗುತ್ತಾ ಇರ್ತದೆ. ಯಾಕೆಂದರೆ ದೇಹ ಆಲೋಚನೆ ಮಾಡುವುದಕ್ಕಿಂತ ಫಾಸ್ಟಾಗಿ ಬೆಳಿಬೇಕು. ಗಾತ್ರ, ತೂಕ ಎರಡೂ ಹೆಚ್ಚಾಗ್ತದೆ. ಅದಕ್ಕೆ ದೇಹ ಒಗ್ಗಿಕೊಳ್ಬೇಕು. ಹೊಸ ಪರಿಸ್ಥಿತಿಗೆ ದೇಹ ಅಡ್ಜಸ್ಟ್ ಆಗಬೇಕು. ಪ್ರತಿ ಅಂಗಾಂಗವೂ ಕೂಡ ಹೊಸ ಪರಿಸ್ಥಿತಿಗೆ ಅಡ್ಜಸ್ಟ್ ಆಗಬೇಕು. ಹಾಗಾದ ಕಾರಣ ಈ ಎಲ್ಲ ಸಮಸ್ಯೆಗಳು ಉಂಟಾಗುತ್ತವೆ. ಅದನ್ನು ನಾವು ಔಷಧಿಗಳಿಂದ ಅಲ್ಲ, ಹಾಗೇ ಸುಧಾರಿಸಬೇಕು. ಗರ್ಭಕೋಶದ ಒತ್ತಡದಿಂದಾಗಿ ಗ್ಯಾಸ್ಟ್ರೋ ಇಂಟೆಸ್ಟೈನ್ಸ್, ಜೀರ್ಣಾಂಗಗಳ ಮೇಲೆ ಒತ್ತಡ ಬೀಳುವ ಕಾರಣ ಸ್ವಲ್ಪ ಅಜೀರ್ಣ,
ವಾಂತಿ ಬರುವಾಗ ಒಂದು ನಾಸಿಯೇಷನ್, ವಾಕಣಿಕೆ, ಮತ್ತು ಗ್ಯಾಸು, ಮತ್ತು ಮಲಬದ್ಧತೆ ಇಂಥದ್ದೆಲ್ಲ ಕಾಣಬಹುದು. ಅದಕ್ಕೆಲ್ಲ ತಾತ್ಕಾಲಿಕವಾಗಿ ಔಷಧ ಅಲ್ಲದ ಔಷಧಿಗಳು, ಅಂದರೆ ಆಹಾರವಾಗಿರುವಂಥ ವಸ್ತುಗಳ ಔಷಧಿಗಳು. ಈಗ ಉದಾಹರಣೆ ಗ್ಯಾಸ್ ಆಯ್ತಪ್ಪ, ಅದಕ್ಕೆ 1 ಲೋಟ ಬಿಸಿ ನೀರಿಗೆ 6 ಬಿಂದು ನಿಂಬೆಹಣ್ಣು ರಸ ಹಾಕಿ 1 ಚಿಟಿಕೆ ಉಪ್ಪು ಹಾಕಿ ನಿಧಾನಕ್ಕೆ ಸಿಪ್ ಮಾಡಿ ಚಪ್ಪರಿಸಿ ಕುಡಿಬೇಕು. ದಿನ ಬೆಳಗ್ಗೆ ರಾತ್ರಿ 1 ಲೋಟ ನೀರು, ಬಿಸಿ ನೀರು ಚಪ್ಪರಿಸಿ ಕುಡಿಯುವ ಅಭ್ಯಾಸದಿಂದ ಇದೆಲ್ಲ ಕಡಿಮೆ ಆಗ್ಬೋದು. ಹಾಗೆ ಸಹಜವಾಗಿ ಕೂಡ ನಿದ್ದೆಗಿಂತ ಸ್ವಲ್ಪ ಹೆಚ್ಚು 3-4 ಲೀಟ್ರ್ವರೆಗೆ ನೀರು ಕುಡಿಬೋದು. ಆಗ ಮಲಶೋಧನೆ ತೊಂದರೆ ಆಗೋದಿಲ್ಲ, ಗ್ಯಾಸು ತೊಂದರೆ ಆಗೋದಿಲ್ಲ, ಮೂತ್ರ ಸರಾಗವಾಗಿ ಹೋಗ್ತದೆ. ಹಾಗಾಗಿ ಅವರ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ನೀರು ಕುಡಿಯೋ ಅಭ್ಯಾಸ ಕೂಡ ಅಗತ್ಯ ಉಂಟು. ಹೊಟ್ಟೆಯಲ್ಲಿ ಗ್ಯಾಸ್ ಆಗಿದೆ, ಹೊಟ್ಟೆ ಉಬ್ಬರ ಬಂದಾಗ ಆಗತ್ತೆ ಅಂತಿದ್ದಾಗ ಆಯುರ್ವೇದದಲ್ಲಿ ಒಂದು ಧನ್ವಂತರಿ ಮಾತ್ರೆ ಅಂತ ಸಿಗ್ತದೆ. ಧನ್ವಂತರಿ ಮಾತ್ರೆ ಆಗಬೇಕು, ವಾಯು ಮಾತ್ರೆ ಮತ್ತೊಂದು ಮಗದೊಂದು ಅಲ್ಲ. ಅದನ್ನು 1 ಮಾತ್ರೆ ಕಸ್ತೂರಿ ಮಾತ್ರೆಯನ್ನು ಬಾಯಲ್ಲಿ ಇಟ್ಕೊಳ್ತೀವಲ್ಲ, ಹಾಗೆ ಬಾಯಲ್ಲಿ ಇಟ್ಕೊಂಡು ರಸ ನುಂಗಬಹುದು. ಆಗ ಗ್ಯಾಸು ಹೊಟ್ಟೆ ಉಬ್ಬರ ಕಡಿಮೆ ಆಗ್ತದೆ. ದಿನಕ್ಕೆ 1 ಅಥವಾ 2 ಸಿಕ್ಕಾಪಟ್ಟೆ ತಿನ್ನಬಾರ್ದು. ಅದನ್ನು ಸಹ ಮಧ್ಯಾಹ್ನ 1 ಅರ್ಧ ಗಂಟೆ ಎಡಬದಿಗೆ ತಿರುಗಿ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳೋದು ಒಳ್ಳೆಯ. ಈ ಎಡಬದಿಗೆ ತಿರುಗಿ ಅಂತ ಒಂದು ಇಂಪಾರ್ಟೆಂಟ್ ಏನಂದರೆ, ಬಲಬದಿಯಲ್ಲಿ ಮೇಜರ್ ಬ್ಲಡ್ ವೆಸಲ್ ಬರ್ತದೆ. ಆ ಮೇಜರ್ ಬ್ಲಡ್ ವೆಸಲ್ ಮೇಲೆ ಗರ್ಭಕೋಶದ ಭಾರ ಬೀಳಬಾರ್ದು. ಅದಕ್ಕೋಸ್ಕರ ಎಡಬದಿಗೆ ತಿರುಗಿ ಮಲಗಿ ಅಂತ ಹೇಳೋದು. ಸೊ ಎಡಬದಿಗೆ ತಿರುಗಿ ಮಲಗುವ ಅಭ್ಯಾಸ ಖಂಡಿತವಾಗಿ ಒಳ್ಳೆಯದು. ಯಾವತ್ತೂ ನೆನಪಿಟ್ಟುಕೊಳ್ಳಿ, ಮಲಗಿಕೊಂಡಿರುವಾಗ ಇದಕ್ಕಿದ್ದಾಗೆ ಉಸಿರಾಟಕ್ಕೆ ಕಷ್ಟ ಆಗ್ತದೆ ಅಂತ ಆದರೆ ಆ ಪೊಸಿಷನ್, ಆ ನಿಲುವನ್ನು ಬದಲಾಯಿಸಿ. ಕೆಲವೊಮ್ಮೆ ಹಾಗಾಗ್ಬೋದು. ಅಪರೂಪಕ್ಕೆ ಕೆಲವರಲ್ಲಿ ರಕ್ತನಾಳಗಳು ಈ ಕಡೆ ಇರೋದು ಆ ಕಡೆ ಇರ್ಬೋದು. ಮುಖ್ಯವಾಗಿ ಏನಂದರೆ, ಗರ್ಭಕೋಶದ ಭಾರ ಮೇಜರ್ ರಕ್ತನಾಳಗಳ ಮೇಲೆ ಬೀಳೋದಿರಲಿ ಅಂತೇಳಿ ಉದ್ದೇಶ ಅಷ್ಟೇ. ಮಲಗುವಾಗ ಮುಖವಡಿಯಾಗಿ ಮಲಗುವುದು ಯಾವತ್ತೂ ಒಳ್ಳೆಯದಲ್ಲ. ಸಾಯಂಕಾಲ ಒಂದಿಷ್ಟು ಒಳ್ಳೆಯ ಜಾಗದಲ್ಲಿ, ಅಂದರೆ ಸರಿಯಾಗಿ ಒಳ್ಳೆಯ ಗಾಳಿ ಬೆಳಕು ಇರುವಲ್ಲಿ, ಸಸ್ಯಗಳು ಮರಗಳು ಗಿಡಗಳು ಎಲ್ಲ ಇರುವಲ್ಲಿ ಸಾಧ್ಯ ಇದ್ದರೆ ಒಂದಿಷ್ಟು ವಾಯುವಿಹಾರ, ಒಂದಿಷ್ಟು ವಾಕಿಂಗ್ ಅಂದರೆ ವಾಯುವಿಹಾರ ಮಾಡೋದು ಒಳ್ಳೆಯ ಅಭ್ಯಾಸ. ಬಹಳ ಸರಳವಾದ ವ್ಯಾಯಾಮ ಮಾಡೋದಕ್ಕಾಗಿಲ್ಲ, ಹೆಚ್ಚು ಸ್ಟ್ರೆನುವಸ್ ಆದ ವ್ಯಾಯಾಮಗಳನ್ನು ಮಾಡೋದು ಬೇಡ. ಪ್ರೆಗ್ನೆನ್ಸಿಯಲ್ಲಿ ಹೊಗೆಬತ್ತಿ ಸೇದೋದು, ಮಾದಕ ವಸ್ತುಗಳು ಇದೆಲ್ಲ ಯಾವತ್ತೂ ಒಳ್ಳೆಯದಲ್ಲ, ಸೇವಿಸಲೂಬಾರದು. ಮತ್ತು ಪೇಂಟು ಮತ್ತು ಅಂದರೆ ಕೆಮಿಕಲ್ ತಯಾರಿಗಳು ಅಂಥವುಗಳನ್ನು ಆದಷ್ಟು ದೂರವಾಗಿ ಇಡುವುದು ಒಳ್ಳೆಯದು. ಅವು ಪ್ರೆಗ್ನೆನ್ಸಿಯಲ್ಲಿ ಹೆಚ್ಚು ಒಳ್ಳೆಯದಲ್ಲ. ಅದರ ಸೈಡ್ ಎಫೆಕ್ಟ್ಸು ಸುಮಾರಿದೆ, ಹೇಳ್ತಾ ಹೋದರೆ ಒಂದು ಡರ್ಮಟಾಲಜಿ ಬುಕ್ ಆದಿತ್ತು. ಹಾಗಾಗಿ ಅದು ಬೇಡ, ಅದು ಆಗೋದಿಲ್ಲ, ಅದು ಮಾದಕ ವಸ್ತುಗಳಾಗಿ ದೂರ ಇಟ್ಟುಬಿಡೋದು ಒಳ್ಳೆಯದು. ಚರ್ಮದ ಎನರ್ಜಿ ಬರ್ಬೋದು, ಮಗುವಿನಲ್ಲಿ ಏನಾದ್ರು ತೊಂದರೆಗಳು ಉಂಟಾಗ್ಬೋದು. ಅದರಲ್ಲಿ ಕೆಲವೆಲ್ಲ ಅಂತೂ ಅದರ ಉಸಿರಾಡುವುದು ಕೂಡ ಒಳ್ಳೆಯದಲ್ಲ, ಅಷ್ಟರ ಮಟ್ಟಿಗೆ ಸೈಡ್ ಎಫೆಕ್ಟ್ಸ್ ಇರ್ತವೆ. ಈಗ ನಿಮ್ಮ ಜವಾಬ್ದಾರಿಗಳನ್ನು ಆಲೋಚನೆ ಮಾಡಿದರೆ, ಒಂದು ನಿಮ್ಮ ತಿಂಗಳ ಚೆಕಪ್, ಆ್ಯಂಟಿನೇಟಲ್ ಚೆಕಪ್, ಮಾನಸಿಕ ಪರೀಕ್ಷೆಗಳು ಮಾಡಿಸಿಕೊಂಡು ತಪ್ಪಿಸಬೇಡಿ. ಅದರಲ್ಲಿ ಏನೆಲ್ಲ ಬರುತ್ತದೆ ಆಗಲೇ ಹೇಳಿದ್ದೇನೆ. ಹಿಮೋಗ್ಲೋಬಿನ್ ಪರ್ಸೆಂಟೇಜು ಅದನ್ನು ಪ್ರತಿ ತಿಂಗಳು ಮಾಡಿಸ್ತೇವೆ. ಯಾಕೆಂದರೆ ಹಿಮೋಗ್ಲೋಬಿನ್ ನಾನು ಹೇಳಿದ್ದೇನೆ, ಮತ್ತು ಜನರಲ್ನಲ್ಲಿ ಹೇಳಿದ್ದೇನೆ, ಗರ್ಭಿಣಿ ಇದ್ದಾಗ
ರಕ್ತದ ಕ್ವಾಂಟಿಟಿ ಹೆಚ್ಚಾಗ್ತದೆ. ಹಾಗಾಗಿ ಹಿಮೋಗ್ಲೋಬಿನ್ ಸಹಜವಾಗಿ ಸ್ವಲ್ಪ ಕೆಳಗೆ ಬರ್ತದೆ. ಗರ್ಭಿಣಿಯಲ್ಲಿ ಸಹಜವಾಗಿ ಅನಿಮಿಯಾ ಬರ್ತದೆ, ಆದರೆ ಅದು ಅತಿಯಾದರೆ ತೊಂದರೆ ಆಗ್ತದೆ. ಹಾಗಾಗಿ ಪ್ರತಿ ತಿಂಗಳು ಅದನ್ನು ನೋಡ್ತಾ ಇರ್ತೇವೆ. ಆರೆಂಜ್ ಟೈಪಿಂಗ್, ABO ಗ್ರೂಪ್ ಆ್ಯಂಡ್ ಆರೆಂಜ್ ಟೈಪಿಂಗ್. ABO ಗ್ರೂಪ್ ಅಂತ ಹೇಳಿದ್ರೆ AB, O ಮತ್ತು AB 4 ಗ್ರೂಪುಗಳು. ರಕ್ತದಲ್ಲಿ ಇರುವುದು 4 ಗ್ರೂಪ್. ಇನ್ನೊಂದು ಆರೆಂಜ್ ಟೈಪಿಂಗ್, ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ. ಜಗತ್ತಿನಲ್ಲಿ 17% ಜನ ಆರೆಂಜ್ ನೆಗೆಟಿವ್, 83% ಜನ ಆರೆಂಜ್ ಪಾಸಿಟಿವ್. ಈ ಆರೆಂಜ್ ನೆಗೆಟಿವ್ ತಾಯಂದಿರು ಗರ್ಭ ಧರಿಸಿದಾಗ ಅವರ ಗಂಡ ಆರೆಂಜ್ ಪಾಸಿಟಿವ್ ಆಗಿದ್ದರೆ ಮಗು ಆರೆಂಜ್ ಪಾಸಿಟಿವ್ ಇರ್ಬೋದು. ಆರೆಂಜ್ ನೆಗೆಟಿವ್ ತಾಯಿಯಲ್ಲಿ ಆರೆಂಜ್ ಪಾಸಿಟಿವ್ ಮಗು ನೆಲೆ ನಿಂತಾಗ ಮಗುವಿನ ರಕ್ತ ತಾಯಿಯ ರಕ್ತ ಮಿಶ್ರ ಆಗುವುದರಿಂದ ಆರೆಂಜ್ ನೆಗೆಟಿವ್ ಆರೆಂಜ್ ಪಾಸಿಟಿವ್ ರಕ್ತಗಳು ಮಿಶ್ರ ಆಗುತ್ತವೆ. ಆಗ ತಾಯಿಯ ಬಾಡಿಯಲ್ಲಿ, ತಾಯಿಯ ದೇಹದಲ್ಲಿ ಆರೆಂಜ್ ಆ್ಯಂಟಿಬಾಡಿ ಡೆವಲಪ್ ಆಗ್ತದೆ. ಇದು ಮೊದಲನೇ ಪ್ರೆಗ್ನೆನ್ಸಿ ಆದರೆ, ಅವಳಿಗೆ ಮೊದಲು ಅಬಾರ್ಷನ್ ಅಂಥದ್ದೇನು ಆಗದಿದ್ದರೆ, ಅವಳಿಗೆ ಮೊದಲು ರಕ್ತ ಕೊಡದಿದ್ದರೆ ಮೊದಲನೇ ಮಗುವಿಗೆ ಏನೂ ತೊಂದರೆ ಆಗದೇ ಇರ್ಬೋದು. ಆದರೆ ಅವಳಿಗೆ ಅಬಾರ್ಷನ್ ಆಗಿದ್ದರೆ, ಅಬಾರ್ಷನ್ ಆಗಿದ್ದಾಗ ANT-D ಅಂತೇಳುವ ಇಂಜೆಕ್ಷನ್ ಕೊಡದಿದ್ದರೆ ಮಗುವಿಗೆ ತೊಂದರೆ ಬರ್ಬೋದು. ಅಥವಾ ಮುಂದಿನ ಸರ್ತಿಯಲ್ಲಿ ಮಗುವಿಗೆ ತೊಂದರೆ ಬರ್ಬೋದು. ಹೆರಿಗೆಯಾದ 24ರಿಂದ 48 ಗಂಟೆಗಳ ಒಳಗೆ, ಅಟ್ಲೀಸ್ಟ್ 72 ಗಂಟೆಗಳ ಒಳಗೆ ANT-D ಇಂಜೆಕ್ಷನ್ ಕೊಡಬೇಕು. ಆಮೇಲೆ ಕೊಟ್ಟರು ಅದು ಪ್ರಯೋಜನ ಆಗುತ್ತೆ. ಅದು ಕೊಟ್ಟರೆ ಮುಂದಿನ ಮಗುವಿಗೆ ತೊಂದರೆ ಬರುವುದಿಲ್ಲ. ಸೊ ಈ ಬ್ಲಡ್ ಗ್ರೂಪ್ಗಳನ್ನು ನಾವು ಮಾಡಿಸ್ತೇವೆ, ಅಗತ್ಯವಾಗಿ ಮಾಡಿಸು. ಒಮ್ಮೆ ಏನಾಯ್ತಂದರೆ ಒಬ್ಬರು ಡಾಕ್ಟ್ರ್ ಮಗಳು ನನ್ನ ಹತ್ರ ಹಠ ಹಿಡಿದ್ಲು, ನಾನು ಮಾಡಿಸಿದೆ, ನಾನು RH ಪಾಸಿಟಿವ್ ಹೌದಾ, ನಾನು ನಿಮಗೆ ನೆನಪಿಲ್ಲ ಇದನ್ನು ಮಾಡಿಸ್ತೇನೆ ಅಂತ ಹೇಳಿದರೆ ಕೇಳಿಲ್ಲ. ಕಾರಣಕ್ಕೆ ಡೆಲಿವರಿ ಆಯಿತು, ಮಗುವಿಗೆ ಸಿವಿಯರ್ ಜಾಂಡೀಸ್. ಮತ್ತು ಪುನಃ ಬ್ಲಡ್ ಎಕ್ಸಾಮಿನೇಷನ್ ಮಾಡಿದ್ರದೆ ಅವಳು RH ನೆಗೆಟಿವ್, ಮಗು RH ಪಾಸಿಟಿವ್. ಕಾರಣಕ್ಕೆ ಕಂಪ್ಲೀಟ್ ಬ್ಲಡ್ ಟ್ರಾನ್ಸ್ಫ್ಯೂಷನು ಅದು ಇದಂತ ಒದ್ದಾಡಿ ಹೋದೆವು. ಅಂತೂ ದೇವರ ದಯದಿಂದ ವಾಸಿಯಾಗಿ ಮನೆಗೆ ಹೋದರೆ ಅಲ್ವಾ ಅಂತ. ಯಾವತ್ತೂ ಆ ಬಗ್ಗೆ ಸ್ವಲ್ಪ ಸಂದೇಹ ಇದ್ದರೂ ಕೂಡ ಅದನ್ನು ಮಾಡಿ ನೋಡಿ ಕನ್ಫರ್ಮ್ ಮಾಡಿಕೊಳ್ಬೋದು, ಒಳ್ಳೆಯದು. ಬಗ್ಗೆ RH ನೆಗೆಟಿವ್ ಬಗ್ಗೆ ಸುಮಾರು ಕನ್ಫ್ಯೂಷನ್ಗಳಿರ್ತವೆ. ಇಲ್ಲಿ ವಿಷಯ ಏನಂದರೆ, ತಾಯಿ RH ನೆಗೆಟಿವ್ ಇದ್ದಾಗ ಮಾತ್ರ ನಮಗೆ ತಲೆಬಿಸಿ. ತಂದೆ RH ನೆಗೆಟಿವ್ ಇದ್ದರೆ ಏನೂ ತೊಂದರೆ ಬರುವುದಿಲ್ಲ. ಮಗು RH ನೆಗೆಟಿವ್ ಇರ್ಬೋದು, ಅಥವಾ ತಾಯಿ ಹೊತ್ಕೊಂಡು ಬಂದರೆ RH ಪಾಸಿಟಿವ್ ಬರ್ಬೋದು, ಎಲ್ಲಾದ್ರೂ ತೊಂದರೆ ಇಲ್ಲ. ತಾಯಿ RH ನೆಗೆಟಿವ್ ಇದ್ದಾಗ ಮಾತ್ರ ಸಮಸ್ಯೆ. ಒಂದು ವೇಳೆ ಮಗು RH ಪಾಸಿಟಿವ್ ಇದ್ದು ತಾಯಿ RH ನೆಗೆಟಿವ್ ಇದ್ದರೆ, ಮಗು ಹುಟ್ಟಿದ ಕೂಡಲೇ ಮಗುವಿನ ರಕ್ತ ಪರೀಕ್ಷೆ ಮಾಡಿ ಅದು RH ಪಾಸಿಟಿವ್ ಆದರೆ ತಾಯಿಗೆ ANT-D ಅಂತೇಳುವ ಇಂಜೆಕ್ಷನ್, ಮಗುವಿಗೆ ಅಲ್ಲ ತಾಯಿಗೆ, ಒಬ್ಬರು ಹೇಳಿದ್ದಕ್ಕೆ ಅದು ಮಗುವಿಗೆ ಇಂಜೆಕ್ಷನ್ ಕೊಟ್ಟುಬಿಟ್ಟಿದ್ದಾರೆ. ಸೊ ಹಾಗಲ್ಲ, ಅದು ತಾಯಿಗೆ ಮಗು ಹುಟ್ಟಿದ 24ರಿಂದ 48 ಗಂಟೆಗಳ ಒಳಗೆ ANT-D ಅಂತೇಳುವ ಇಂಜೆಕ್ಷನ್ ಕೊಡಬೇಕು. ಒಂದು ವೇಳೆ ತಡ ಆದರೆ 72 ಗಂಟೆಗಳ ಒಳಗೆ ಕೊಡ್ಬೋದು. ಅದರ ನಂತರ ಕೊಟ್ಟು ಪ್ರಯೋಜನ ಇಲ್ಲ. ಸೊ RH ಟೈಪಿಂಗ್ ಇದಕ್ಕೋಸ್ಕರ ಮಾಡಿಸಬೇಕು. ಏನು HIV, HBsAg ಮತ್ತು VRL ಇದೆಲ್ಲ ದೇಹಕ್ಕೆ ಬರುವ ಸೋಂಕು ರೋಗಗಳು. ಸಾಮಾನ್ಯವಾಗಿ ಅದು ಕ್ರಾಸ್ ಇನ್ಫೆಕ್ಷನ್ಸು ಬರ್ಬೋದು. ಬಂದರೆ ಮಗುವಿಗೆ ತಾಯಿಗೆ ಎಲ್ಲ ತೊಂದರೆ ಬರ್ಬೋದು. ಅದಕ್ಕೆ ಅವುಗಳನ್ನು ಪರೀಕ್ಷೆ ಮಾಡಿಸಿ ನೆಗೆಟಿವ್ ಆದರೆ ತಲೆಬಿಸಿಲ್ಲ, ಪಾಸಿಟಿವ್ ಆದರೆ ಅದಕ್ಕಿರುವ ಚಿಕಿತ್ಸೆಗಳನ್ನು ತಗೊಳ್ಬೇಕು. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಹೇಳಿದೆ, ಅದು ಅಷ್ಟೇ ಯಾವಾಗಲೂ ಆಗ್ಬೋದು. ಹಾಗೆ ಅದನ್ನು ಕೂಡ 2 ಕಾರಣಗಳಿವೆ. ಒಂದು ಮೂತ್ರದಲ್ಲಿ ಅಲ್ಪನೇ ಹೋಗ್ತಾ ಇದೆಯಾ ಅಂತ, ಇನ್ನೊಂದು ಇನ್ಫೆಕ್ಷನ್ ಇದೆಯಾ ಅಂತ. ಅದಕ್ಕೋಸ್ಕರ ಅದನ್ನು ಪ್ರತಿ ತಿಂಗಳು ಮಾಡಬೇಕು.
8 ವಾರ ಆದ ಕೂಡಲೇ ಮಾಡುವಂಥದ್ದು ಅಲ್ಟ್ರಾಸೌಂಡು. ಅಲ್ಟ್ರಾಸೌಂಡನ್ನು ನಾವು ಪ್ರತಿ ತಿಂಗಳು ಮಾಡಬೇಕಾಗಿಲ್ಲ, 8 ವಾರ ಕಂಪ್ಲೀಟ್ ಆದ ಮೇಲೆ ಮಾಡೋದು. ಯಾಕೆ ಅಂತ ಹೇಳಿದರೆ ಅಲ್ಲಿ 2 ಕಾರಣಗಳು. ಅದರಲ್ಲಿ ನಮಗೆ ಮಗು ಎಲ್ಲಿ ಬೆಳೀತಾ ಉಂಟು, ಬೆಳವಣಿಗೆ 8 ವಾರದ್ದು ಸರಿ ಉಂಟು, 2 ಪಾಯಿಂಟ್ ಸಿಗ್ತದೆ. ಅದಕ್ಕೆ 8 ವಾರಗಳು ದಾಟಿದ ಕೂಡಲೇ ಒಮ್ಮೆ ಅಲ್ಟ್ರಾಸೌಂಡ್ ಮಾಡುತ್ತೇವೆ. ಮತ್ತು ನೀವು ಗಮನಿಸಬೇಕಾದ್ದು ಮುಂದಿನ ಖರ್ಚು ವೆಚ್ಚಗಳ ಬಗ್ಗೆ ಎಲ್ಲ ಆಲೋಚನೆ ಮಾಡಿ ನಿಶ್ಚಯ ಮಾಡಿಕೊಳ್ಬೋದು. ಆಮೇಲೆ ಗರ್ಭಿಣಿಯರಿಗೆ ಸಿಗುವಂಥ ಕೆಲವು ಸಾರ್ವಜನಿಕವಾಗಿ ಸಿಗುವಂಥ ಕೆಲವು ಸವಲತ್ತುಗಳಿರ್ತವೆ, ಅವುಗಳ ಕುರಿತು ಕೂಡ ತಿಳ್ಕೊಂಡು ಅನುಸರಿಸ್ಬೋದು. ಸಮಸ್ಯೆಗಳು ಏನಿದ್ದು ನಿಮ್ಮ ತಜ್ಞರ ಹತ್ರ, ತಿಳಿದ ಹಿರಿಯರ ಹತ್ರ ಅಥವಾ ಆತ್ಮೀಯ ಸ್ನೇಹಿತರು ಆ ಬಗ್ಗೆ ತಿಳಿದವರು ಇದ್ದರೆ ಅವರ ಹತ್ರ ನೀವು ವಿಚಾರ ವಿನಿಮಯ ಮಾಡಿಕೊಂಡು ತಿಳ್ಕೊಳ್ಬೋದು. ಅಥವಾ ಆ ಕುರಿತ ಪುಸ್ತಕಗಳಿದ್ದರೆ ಅದನ್ನು ಓದ್ಬೋದು. ಮತ್ತು ಈಗ ಎಷ್ಟೋ ಜನ ಆ ಕುರಿತು ಕ್ಲಾಸುಗಳು ಮಾಡ್ತಾರೆ, ಆ ಕ್ಲಾಸುಗಳಿಗೆ ಹೋಗ್ಬೋದು. ಎಲ್ಲ ತಿಳ್ಕೊಂಡ್ರೆ ತಪ್ಪಲ್ಲ, ಆದರೆ ತಪ್ಪು ತಿಳ್ಕೊಂಡು ನೀವು ತಲೆ ಬಿಸಿ ಮಾಡಿಕೊಂಡು ನಮಗೂ ತಲೆ ಬಿಸಿ ಮಾಡಬೇಡಿ. ಈ ತಿಂಗಳ ಗರ್ಭರಕ್ಷಾ ಹಾಲು ಕಷಾಯ ಪೋಳೆಕಾಯಿ ಗಿಡ. ಅದು ಪೋಳೆಕಾಯಿ ಅಂತ ಹೇಳೋದು ಅದು ನಿಜವಾಗಿ ಕಾಯಿ ಅಲ್ಲ, ಅದು ಕಾಂಡ. ಅದು ಬೇರಿನಿಂದ ಮರದಲ್ಲಿ ಅಂಟಿಕೊಂಡಿರ್ತದೆ. ಬೇರಿನ ಮೇಲೆ ಕಾಯಿಯ ಮೇಲೆ ಒಂದೆಲೆ ಹೀಗಿರ್ತದೆ. ಪೋಳೆಕಾಯಿ ಮರಕ್ಕೆ ಅಂಟಿಕೊಂಡಿರ್ತದೆ. ಇದು 4 ಪಟ್ಟಿಗಳ ಸಣ್ಣ ಕಾಯಿ. ಸ್ವಲ್ಪ ಎಲ್ಲೋ ಇರ್ತದೆ. ಇದು ಮರದಲ್ಲಿ ಅಂಟಿಕೊಂಡಿರ್ತದೆ. ಪೋಳೆಕಾಯಿ ಒಂದು ಅಪ್ಪು ಸಸ್ಯವಾಗಿದೆ. ಈ ಸಸ್ಯದ ಬಲವಾದ ನಾರು ಬೀಳು ಅನ್ಯ ಮರದ ಕಾಂಡದ ಮೇಲೆ ಹರಡಿಕೊಳ್ಳುತ್ತದೆ. ಈ ನಾರು ಬೀಳಿನ ಮೇಲೆ 4-6 ಇಂಚಿಗೆ ಒಂದೊಂದು ಕಾಯಿಯಂತೆ ತೋರುವ ಪತ್ರಕಂದ ಅಥವಾ ಗಡ್ಡೆ ಇರುತ್ತದೆ. ಈ ಪತ್ರಕಂದದ ತುದಿಯಿಂದ 4-5 ಇಂಚು ಉದ್ದದ ದಪ್ಪ ಎಲೆ ಬಿಡುತ್ತದೆ. ಹಳದಿ ಮಿಶ್ರಿತ ಹಸಿರು ಬಣ್ಣದ ಪತ್ರಕಂದ ಅಥವಾ ಗಡ್ಡೆಯನ್ನು ಔಷಧವಾಗಿ ಬಳಸಲಾಗುತ್ತದೆ. ಪೋಳೆಕಾಯಿಯ ಪತ್ರಕಂದವನ್ನು ಅಕ್ಕಿಯ ಜೊತೆಗೆ ಅರೆದು ದೋಸೆ ತಯಾರಿಸುತ್ತಾರೆ. ಅದರಿಂದಾಗಿ ಅದಕ್ಕೆ ದೋಸೆಕಾಯಿ, ಪೋಳೆಕಾಯಿ ಎಂಬ ಹೆಸರಿದೆ. ಖಂಡಿತವಾಗಿ ಗೊತ್ತಾಗದೆ ದಯವಿಟ್ಟು ಯಾರೂ ಕಷಾಯ ಮಾಡಿ ಕುಡಿಬೇಡಿ. ಖಂಡಿತವಾಗಿ ಗುರುತಿದ್ದರೆ ಮಾತ್ರ ಮಾಡಿ. ಈ ಔಷಧಿಗಳು ಎಲ್ಲ ಅಷ್ಟೇ, ಖಂಡಿತವಾಗಿ ಗುರುತು ಹಿಡಿದು ಮಾಡಬೇಕು. ಈ ಗರ್ಭರಕ್ಷಾ ಹಾಲು ಕಷಾಯಗಳು ಎಲ್ಲರಿಗೂ ಒಳ್ಳೆಯದು. ಮೊದಲಿನ ಗರ್ಭಗಳಲ್ಲಿ ಸೋಲು ಅಂದರೆ ಮೃತ ಗರ್ಭ, ಅಬಾರ್ಷನ್ ಅಂಥದ್ದೆಲ್ಲ ಆಗಿದ್ದರೆ ತಪ್ಪದೇ ಎಲ್ಲವನ್ನೂ ತೆಗೆದುಕೊಂಡ್ರೆ ಒಳ್ಳೆಯದು. ಅಕಸ್ಮಾತ್ ಈಗ ಒಂದು ಮಿಸ್ ಆಯಿತು, ಒಂದು ಸಿಗಲಿಲ್ಲ ಅಂದರೆ ಅವನಿಗೆ ಪೋಳೆಕಾಯಿ ಸಿಗಲಿಲ್ಲ ಅಂತ ಅಂದ್ಕೊಳ್ಳಿ, ಬಿಡಿ, ಮುಂದಿದ್ದನ್ನು ತೆಗೆದುಕೊಳ್ಳಿ. ಅದರಿಂದ ಅಂಥ ದೊಡ್ಡ ತೊಂದರೆ ಇಲ್ಲ. ಎಲ್ಲವೂ ಸಿಕ್ಕಿದ್ರೆ ಒಳ್ಳೆಯದು, ಬೆಳವಣಿಗೆಗೆ ಅದಕ್ಕೆ ಹಿಡಿತಾಗುತ್ತದೆ. ಆದರೆ ಸಿಕ್ಕಿದ್ದನ್ನು ತೆಗೆದುಕೊಂಡ್ರೂ ಕೂಡ ಅಷ್ಟು ಉಪಯೋಗ ಸಿಗ್ತದೆ. ಗೊತ್ತಿಲ್ಲದ ಯಾವುದನ್ನು ಮಾಡಲಿಕ್ಕೆ ಹೋಗಬೇಡಿ. ಇದು ನನ್ನದು ಸ್ಟ್ರಿಕ್ಟ್ ಆರ್ಡರ್.